ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಮೈನಹಟ್ಟಿ ಗ್ರಾಮದಲ್ಲಿ ಹಲವು ಅಂಗಡಿಗಳು ಮತ್ತು ಮನೆಗಳಲ್ಲಿ ಮದ್ಯ ಮಾರಾಟ ಅಕ್ರಮವಾಗಿ ಮದ್ಯ ಮಾರಾಟ ನಡೆದಿದ್ದರೂ ಅಬಕಾರಿ ಇಲಾಖೆಯವರು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ದೂರಿದರು. ಖಾಸಗಿ ಅಂಗಡಿಯೊಂದರಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ನಮ್ಮ ಗ್ರಾಮ ಹಾಳಾಗಿದೆ ಎಂದು ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ ಅಕ್ರಮ ಮದ್ಯ ಮಾರಾಟದಲ್ಲಿ ಬಡ ಕುಟುಂಬಗಳಲ್ಲಿ ಶಾಂತಿ ಕೆಡಿಸಿದೆ ಎಂದು ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಹಾಳು ಮಾಡಿದ್ದಾರೆ ಸರ್. ಕುಡ್ದು ಒಂದು 10-15 ಅಂಗಡಿಗಳಿದ್ದಾವೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಸಾಯ್ತತೆ, ಇಲ್ಲಾಂದ್ರೆ ಸರಾಯಿ ಕುಡಿಯೋದು ನಿಲ್ಲಿಸ್ಬೇಕು. ಅಂಗಡಿಯಲ್ಲೆಲ್ಲ ಮಾಡ್ತಾರೆ. ನಮಗೆ ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಸಾಮಾನುಗಳೆಲ್ಲ ತಗೊಂಡು ಆ ಸರಾಯಿಗೋಸ್ಕರ ರಾತ್ರಿ 3 ಗಂಟೆಗೆ ಎದ್ದು ದುಡಿತಾರೆ. ಆ ದುಡಿಯೋ ದುಡ್ಡಲ್ಲಿ ಅರ್ಧಕ್ಕರ್ಧ ಸರಾಯಿಗೆ ಹಾಕ್ತಾರೆ. ಮನೇಲಿರೋ ಸಾಮಾನುಗಳೆಲ್ಲ ಹೋಗಿದ್ದಾರೆ. ನ್ಯಾಯ ಬೇಕು ನಮಗಷ್ಟೇ. ಇಲ್ಲ ಸರಾಯಿ ತೆಗಿಬೇಕಿಲ್ಲ, ನಮ್ಮವ್ರು ಹೆಣ ನೋಡ್ತಾರೆ. ಮೇಲಧಿಕಾರಿಗಳು ಇನ್ಚಾರ್ಜ್ ತಗೊಂಡು ಏನೈತೆ ಅಂತೇಳಿ ಬಂದು ಊರಾಗೆಲ್ಲ ಪೊಲೀಸರಿಗೆ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡಿ ಅಂಗಡಿಗಳೆಲ್ಲ ಟೈಟ್ ಮಾಡ್ಬೇಕು ಸರ್. ಅಂಗಡಿಗಳು ಇರಲಿ, ಯಾಕಂದ್ರೆ ಸಾಮಾನುಗಳು ಅವು ಇವು ಸಣ್ಣ ಪುಟ್ಟ ಮಾರಾಟ ಮಾಡಲಿ, ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಸರಾಯಿಗಳು ಯಾಕೆ ಮಾಡ್ಬೇಕು ಸರ್? ಸಾಲದ ಮೇಲೆ ಸರಾಯಿ ಕೊಡ್ತಾರೆ ಸರ್. 1 ದಿವಸ 2 ದಿವಸ 3 ದಿವಸ ಎಷ್ಟಂತ ನಾವು ಸಹಿಸ್ಕೊಂಡಿರ್ಬೇಕು. ಮನ್ಮೈನಟ್ಟಿ ಎಂಬ ಗ್ರಾಮದಲ್ಲಿ ಭಾರಿ ಸರಾಯಿ ಮಾಡ್ತಾ ಇದ್ದಾರೆ. ಪ್ರತಿ ಅಂಗಡಿಯವರು ಪ್ರತಿ ಮನೆಯಲ್ಲೂ ಸಹ ಮಾಡ್ತಾ ಇದ್ದಾರೆ. ಅದು ಮಾರಾಟವನ್ನು ನಿಲ್ಲಿಸಬೇಕು. ಅದಕ್ಕಾಗಿ ನಾವು ಹೋರಾಡ್ತಿದ್ದೀವಿ. 8 ವರ್ಷದಿಂದ ಅದು ಸರಾಯಿ ಬಿಡಿಸಿದೀವಿ. ಇವಾಗ ಮಾಡಿದ್ದಾರೆ. ಪ್ರತಿಯೊಬ್ಬ ಬಾರಿ ಕುಡಿಯೋ ಸಣ್ಣರಿಂದ ದೊಡ್ಡವರವರೆಗೂ ಕುಡಿಯೋದು ಇಟ್ಕೊಂಡಿದ್ದಾರೆ. ಬೆಳಗ್ಗಿಂದ ಸಾಯಂಕಾಲವರೆಗೂ ಕುಡಿತಾರೆ. ರಾತ್ರಿ 1 ಗಂಟೆಗೆ ಹೋದ್ರೂ ಕೊಡ್ತಾರೆ. ಮನೆಗೆಲ್ಲ ಮಾಡ್ತಿದ್ದಾರೆ. ರಾತ್ರಿ ತುಂಬಾ ಅಕ್ಕಿ ಮಾರಿ, ಬೀಜ ಮಾರಿ ಎಲ್ಲ ಮಾರಾಟ ಮಾಡಿ ಸರ್. ಮೊಬೈಲ್ ಮಾಡ್ತಾರೆ ಸರ್, ವಾಚ್ ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ಮನ್ಯಾಗ ನೆಮ್ಮದಿ ಇಲ್ಲ ಮಾಡ್ತಾರೆ ಸರ್. ನೆಮ್ಮದಿಯಾಗಿ ಇರಲ್ಲ ಸರ್. ಹಂಗ ತೊಂದರೆ ಆಗುತ್ತೆ ಸರ್ ಕುಡಿಯೋ ಕ್ಷೇತ್ರದಲ್ಲಿ. ಹೆಣ್ಮಕ್ಳಿಗೆ ಬಂದು ಹೊಡಿತಾರೆ, ಬಡಿತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರಿಗೆ ಓದಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಂಗ್ ಮಾಡ್ತಾರೆ ಸರ್. ಮನೆಯಲ್ಲಿ ಮನ್ಮೈನಟ್ಟಿ ಗ್ರಾಮದಲ್ಲಿ ಸರಾಯಿ ಬಿಡಿಸೋವರೆಗೂ ನಾವು ಹೋರಾಟ ಬಿಡೋದಿಲ್ಲ. ಅಲ್ಲಿವರೆಗೂ ಹೋರಾಡ್ತೀವಿ ನಾವು ಹೋರಾಟ ಬಿಡೋದಿಲ್ಲ. ನಮಗೊಂದು ನ್ಯಾಯ ಬೇಕೇ ಬೇಕು. ಸರಾಯಿ ಬಿಡಿಸ್ಲೇಬೇಕು ನಮ್ಮೂರಾಗೆ. ಎಷ್ಟು 2-3 ಸಲ ಬಿಡಿಸಿದ್ರು ಕೂಡ ಬಿಡ್ತಾ ಇಲ್ಲ. ಇದು ಒಂದ್ಸಲ ಬಿಡಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದೀವಿ. ದೊಡ್ಡರಲ್ಲಿ ನಮ್ಮೂರಿಂದ 3 ಕಿಲೋಮೀಟರ್ ದೂರನೇ ಇರ್ಬೇಕು ಸರಾಯಿ ಏನಿದ್ರು. ಹೋಗಿ ಕುಡಿಲಿ ಬಿಡು. ನಮ್ಮೂರಲ್ಲೇ ಹುಡುಗಿನ ಕೊಡ್ತಾ ಇಲ್ಲ. ಬ್ರಾಂದಿ ಎಲ್ಲ ಕುಡ್ದು ಬರ್ತಿದ್ದಾರೆ ಹುಡುಗರಂತ. ಹುಡುಗಿನ ಕೊಡ್ತಾ ಇಲ್ಲ. ಎಲ್ಲ ಕುಡಿಯಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡಾರೆ ಎಲ್ಲ.